ನೆಕ್ಸ್ಟ್ ಬರೋದು 20th ಸ್ಟೇಟ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಬಿಹಾರ್. ಇದರಲ್ಲಿ ಕಬರ್ತಲ್ ವೆಟ್ಲ್ಯಾಂಡ್, ಇದು ರೀಸೆಂಟಾಗಿ ಮಾಡಿದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಆಕ್ಸ್ಬೋ ಲೇಕ್ ಅಂದರೆ ಗೊತ್ತು ನಿಮ್ಗೆ ಆಲ್ರೆಡಿ. ಈ ರೀತಿ ರೋಡ್ ಥರ ಸ್ಟ್ರಕ್ಚರ್ ಇರುತ್ತೆ. ರಿವರ್ನ ಯಾವುದೇ ರೀತಿ ಒರಿಜಿನೇಷನ್ ಪಾಯಿಂಟ್ ಇರಲ್ಲ ಈ ಲೇಕಿಗೆ. ಡ್ಯೂ ಟು ದ ಮ್ಯಾಂಡ್ರಿಂಗ್ ಆಫ್ ದ ಗಂಡಕ್ ರಿವರ್ ಏನೋ ಒನ್ ಆಫ್ ದ ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್ನ ಒಂದು ಉಪನದಿ. ಯಾವುದು? ಗಂಡಕ್ ರಿವರ್. ಇದು ಫಸ್ಟ್ ರಾಮ್ಸಾರ್ ಸೈಟ್ ಇನ್ ಬಿಹಾರ್ ನೌನ್ ಆ್ಯಸ್ ಕನ್ವಾರ್ ಝೀಲ್. ಭಾಳ ಇಂಪಾರ್ಟೆಂಟ್ ನೋಡಿ, ಕಬರ್ತಲ್ ವೆಟ್ಲ್ಯಾಂಡ್, ಇದಕ್ಕೆ ಕನ್ವಾರ್ ಝೀಲ್ ಅಂತಲೂ ಹೆಸರಿದೆ. ಎರಡು ಹೆಸರಿದೆ, ಕನ್ವಾರ್ ಝೀಲ್. ಇಂಪಾರ್ಟೆಂಟ್ ಸ್ಟಾಪ್ ಓವರ್ ಅಲಾಂಗ್ ದ ಸೆಂಟ್ರಲ್ ಏಷ್ಯನ್ ಫ್ಲೈವೇ. ಭಾಳ ಇಂಪಾರ್ಟೆಂಟ್ ಸ್ಟಾಪ್ ಓವರ್ ಅಂದ್ರೇನು? ಬೇರೆ ಏಷ್ಯನ್ ಫ್ಲೈವೇನಲ್ಲಿ ಬರ್ಡ್ಸ್ಗಳು ಸ್ಟಾಪ್ ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ಇಲ್ಲಿ ಸ್ಟಾಪ್ ಮಾಡ್ತವೆ ಫಾರ್ ರೀಫೀಲಿಂಗ್. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಸ್ಟಾಪ್ ಓವರ್. ಕೂತ್ಕೊಂಡು ರೆಸ್ಟ್ ಮಾಡಿ ಊಟ ಗಿಟ ತಿನ್ಕೊಂಡು ಹೊರಡ್ತಾವೆ. ಮತ್ತೆ 5 ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇಲ್ಲಿ ಕಂಡು ಬರುತ್ತೆ. 3 ವಲ್ಚರ್ಸ್, ಅದು ಆಲ್ರೆಡಿ ಗೊತ್ತು ನಮಗೆ. ರೆಡ್ ಹೆಡೆಡ್ ವಲ್ಚರ್, ವೈಟ್ ರಮ್ಡ್ ವಲ್ಚರ್, ಇಂಡಿಯನ್ ವಲ್ಚರ್, ಆ್ಯಂಡ್ 2 ವಾಟರ್ ಬರ್ಡ್ಸ್, ಸೋಷಿಯಲಬಲ್ ಲಾಫಿಂಗ್ ಆ್ಯಂಡ್ ಬಿಯರ್ಸ್ ಪಚಾಡ್. ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಪೊಸಿಷನ್. ಎಲ್ಲ ಎನಿಮಲ್ಸ್ ನಾನು ಇದಕ್ಕೂ ಮುಂಚೆ ನಿಮ್ಗೆ ತೋರಿಸಿದ್ದೀನಿ. ಓರಿಯೆಂಟಲ್ ವೈಟ್ ಬ್ಯಾಕ್ಡ್ ವಲ್ಚರ್, ಲಾಂಗ್ ಬಿಲ್ಡ್ ವಲ್ಚರ್, ಇದಿಷ್ಟು ಬರುತ್ತೆ. ನೆಕ್ಸ್ಟ್ ಬಂದು ಮಿಜೋರಾಮಲ್ಲಿ ಪಾಲಾ ವೆಟ್ಲ್ಯಾಂಡ್. ನೆನ್ಪಿಟ್ಕೋಬೇಕು ನೀವು. ಸಿ ದಿಸ್ ಆರ್ ಆಲ್ 2 in ಕಲರ್ಸ್. ನೆಕ್ಸ್ಟು ಪೈರೀಸ್ ಲೀಫ್ ಮಂಕಿ, ಅಂದರೆ ಜಾಸ್ತಿ ಮರದ ಮೇಲೆ ಇರುತ್ತೆ, ಮರದ ಮೇಲೆ ರೆಸ್ಟ್ ಮಾಡುತ್ತೆ. ಇಟ್ ಇಸ್ ಟೇಕಿಂಗ್ ಆ್ಯಕ್ಚುಲಿ ರೆಸ್ಟ್, ಡೋಂಟ್ ಡಿಸ್ಟರ್ಬ್ ಇಟ್. ನೆಕ್ಸ್ಟ್ ಅಲ್ಲಿಗೆ ಬಿ ಪಾಯಿಂಟು ಮುಗಿಯುತ್ತೆ. ಬಟ್ ಇದರಲ್ಲಿ ರೀಸೆಂಟಾಗಿ ಆಗಿರೋದು 5 ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು. ಐ ವಿಲ್ ಗಿವ್ ಇಟ್ ಲೇಟರ್ ಆನ್. ಅದು ಬಿಟ್ಟರೆ ಸಿ ಪಾಯಿಂಟಲ್ಲಿ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ಸ್ ಬಗ್ಗೆ ನಾವು, ಅಂದರೆ ಇಟ್ ಈಸ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ಮಾತಾಡಬೇಕು. ಇದು ಗ್ಲೋಬಲ್ ಆರ್ಗನೈಸೇಷನ್ನು ಆ್ಯಂಡ್ ಇಂಡಿಪೆಂಡೆಂಟ್. ಎಲ್ಲ ನಾನು ಏನು 6 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬರೆದಿದ್ದೆ ಇಲ್ಲಿ. ಎಲ್ಲದೂ ಕೂಡ ಪ್ರಾಫಿಟ್ಗೋಸ್ಕರ ಕೆಲಸ ಮಾಡಲ್ಲ, ಎಲ್ಲದೂ ಕೂಡ ನಾಟ್ ಫಾರ್ ಪ್ರಾಫಿಟ್ಟೇ ಕೆಲಸ ಮಾಡ್ತವೆ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸು, ದೇ ಆರ್ ಆಲ್ ಇಂಡಿಪೆಂಡೆಂಟ್, ರೈಟ್? ಆ್ಯಂಡ್ ಸಪೋರ್ಟ್ ದ ಗೌರ್ಮೆಂಟ್ ಆ್ಯಂಡ್ ನಾನ್ ಗೌರ್ಮೆಂಟ್ ಅದರ್ ಆರ್ಗನೈಸೇಷನ್ಸು. ರಿಸರ್ಚು, ಅಡ್ವೊಕಸಿ, ಎಂಗೇಜ್ಮೆಂಟು, ಫೀಲ್ಡ್ ವರ್ಕು, ಇದೆಲ್ಲದಕ್ಕೂ ಗೌರ್ಮೆಂಟಿಗೆ ಅಸಿಸ್ಟ್ ಮಾಡುವಂಥ ಒಂದು ಆರ್ಗನೈಸೇಷನ್ನು, ಆಯಿತಾ? ಸೊ ಇಲ್ಲೊಂದು ಕ್ವಶನ್ ಇದೆ, ಅಟೆಂಡ್ ಮಾಡಿ. ಕ್ವಶನ್ ಹೇಳ್ತದೆ, ವಿತ್ ರೆಫರೆನ್ಸ್ ಟು ದ ಕನ್ಸರ್ವೇಷನ್ ಆರ್ಗನೈಸೇಷನ್ ಕಾಲ್ಡ್ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಫೌಂಡ್ ಬೈ ದ ಕಂಟ್ರೀಸ್ ವಿಚ್ ಆರ್ ಸಿಗ್ನೇಟರೀಸ್ ಟು ರಾಮ್ಸರ್ ಕನ್ವೆನ್ಷನ್. ರಾಮ್ಸರ್ ಕನ್ವೆನ್ಷನಿಂದ ಕ್ರಿಯೇಷನ್ ಆಗಿರೋದು ಒಂದು ಇಂಟರ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ ಹೇಳುತ್ತೆ. ಎರಡನೇದು, ಇಟ್ ವರ್ಕ್ಸ್ ಇನ್ ದ ಫೀಲ್ಡ್ ಲೆವೆಲ್ ಟು ಡೆವಲಪ್ ಮೊಬೈಲೈಸ್ ನಾಲೆಡ್ಜ್ ಆ್ಯಂಡ್ ಯೂಸ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಟು ಅಡ್ವೊಕೇಟ್ ಬೆಟರ್ ಪಾಲಿಸೀಸ್. ಸೊ ಹೌ ಮೆನಿ ಫಾರ್ ಆಪ್ಷನ್ ಎ? This is option A, this is B, this is C, this is D. Tell me. How many for A? How many for B? How many for C? B, sir. How many for B? How many for C? How many for D? People online, which is your answer? ನಿಮ್ಮ ಆನ್ಸರ್ಸ್ ಹೇಳಿ. ಎನಾ, ಬಿನಾ, ಸಿನಾ, ಡಿನಾ? ಆ್ಯಕ್ಚುಲಿ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಇದು ತಪ್ಪು. ಇದು ಇಂಟರ್ನ್ಯಾಷನಲ್ ಅನ್ನೋ ವರ್ಡ್ ಇತ್ತು ಅಂದರೆ ಏನಾಗುತ್ತದೋ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗುತ್ತೆ, ಇಂಟರ್ ಗವರ್ನಮೆಂಟಲ್ ಆಗಲ್ಲ. ಇಂಟರ್ ಗವರ್ನಮೆಂಟಲ್ ಅಂತ ಹೇಳಿದ್ರೆ ಸರ್ಕಾರಗಳು ಸೇರಿ ರಚಿಸಿರುವಂಥ ಒಂದು ಆರ್ಗನೈಸೇಷನ್ ಆಗಿರಬೇಕು. ಇದು ಆ ಥರದ ಆರ್ಗನೈಸೇಷನ್ ಅಲ್ಲ, ಇಟ್ ಈಸ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯಿತು. ಎರಡನೇದು, ಯಾವ ಆರ್ಗನೈಸೇಷನ್ಗೆ ಹಾಕಿದ್ರೂ ಸರಿ. ಅದು ಯಾವ ಆರ್ಗನೈಸೇಷನ್ಗಾದರೂ ಹಾಕಿ. ಈಗ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ತೆಗೆದುಬಿಟ್ಟು IUCN ಹಾಕ್ತೀನಿ, ವೈಲ್ಡ್ ಲೈಫ್ ಇಂಟರ್ನ್ಯಾಷನಲ್ಸ್ ಹಾಕ್ತೀನಿ, ಎಲ್ಲವೂ ಹಂಗೆಲ್ಲ. ಇಟ್ ವರ್ಕ್ಸ್ ಎಟ್ ದ ಫೀಲ್ಡ್ ಲೆವೆಲ್ ಟು ಡೆವಲಪ್ ಆ್ಯಂಡ್ ಮೊಬಲೈಸ್ ನಾಲೆಡ್ಜ್ ಆ್ಯಂಡ್ ಯೂಸ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಟು ಅಡ್ವೊಕೇಟ್ ಫಾರ್ ದ ಬೆಟರ್ ಪಾಲಿಸೀಸ್. ಯಾವ ಆರ್ಗನೈಸೇಷನ್ ಆದರೂ ಹಾಕಪ್ಪ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದು ಸೀದಾ ಸಾದಾ ಸ್ಟೇಟ್ಮೆಂಟ್. ನಾರ್ಮಲಿ ಏನಾಗಿರುತ್ತೆ, ಕರೆಕ್ಟ್ ಇರುತ್ತೆ. ಸೊ ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್. ಸೊ ಹೆಂಗೆ ರಾಮ್ಸಾರ್ ಕನ್ವೆನ್ಷನ್ ಇದೆಯೋ ಅದೇ ರೀತಿ ಸ್ಟೇಟ್ ಅಂದರೆ ನಮ್ಮ ಇಂಡಿಯನ್ ಗೌರ್ನಮೆಂಟು ಸ್ಟೇಟ್ ಲೆವೆಲಲ್ಲಿ 115 ವೆಟ್ಲ್ಯಾಂಡ್ಗಳನ್ನ ರೆಕಗ್ನೈಸ್ ಮಾಡಿದೆ. ಏನಂತ ಹೇಳಿ, ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಅಂಡರಲ್ಲಿ, ರೈಟ್? ಅಲ್ಲಿ ಸುಮಾರಿದೆ. ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಿನ ಇನಿಷಿಯೇಟಿವ್. ಆ್ಯಂಡ್ ಕ್ರೈಟೀರಿಯಾ ಫಾರ್ ಐಡೆಂಟಿಫಿಕೇಷನ್ ಆಫ್ ದ ವೆಟ್ಲ್ಯಾಂಡ್ ಸೇಮ್ ರಾಮ್ಸಾರ್ ಕನ್ವೆನ್ಷನ್ದು ಏನು ಕ್ರೈಟೀರಿಯಾ ಇದೆ, ಸೇಮ್ ಕ್ರೈಟೀರಿಯಾಸು.
ಎಲ್ಲ 115ಗಳು ಇಲ್ಲಿ ಕೊಟ್ಟಿದ್ದಾವೆ. ಇದೆಲ್ಲ ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸರಿ ಐಡಿಯಾ ಇದ್ದರೆ ಸಾಕು. ಪಾಲಿಸಿ ಗೈಡ್ಲೈನ್ಸ್ ಫಾರ್ ಕನ್ಸರ್ವೇಷನ್ ಮ್ಯಾನೇಜ್ಮೆಂಟ್ ಆಫ್ ದ ವೆಟ್ಲ್ಯಾಂಡ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಅದು ಬಿಟ್ಟರೆ ಇನ್ವೆಂಟ್ರಿ ಆಫ್ ಇಂಡಿಯನ್ ವೆಟ್ಲ್ಯಾಂಡ್ಸ್ಗಳನ್ನ ಮಾನಿಟ್ರ್ ಮಾಡೋದು, ಅಬ್ಸರ್ವೇಷನ್ ಮಾಡೋದು, ಮತ್ತು ಅದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಸ್ಟೇಟ್ಗಳಿಗೆ ಕೊಡೋದು, ಎಲ್ಲದನ್ನು ಸೆಂಟ್ರಲ್ ಗೌರ್ಮೆಂಟು ಇದರ ಅಂಡರಲ್ಲಿ ಮಾಡುತ್ತೆ. ಸೊ ಇಲ್ಲಿಗೆ ಈ ಚಾಪ್ಟರು ಮುಗೀತು. ಸೊ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ಓವರ್.